Good morning, everybody. Methods and techniques of social research, Program BA, subject sociology, semester 6th, session number 33. Topic characteristics of sound hypothesis, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ಒಂದು ಸೆಷನ್ ತರಗತಿಯಲ್ಲಿ ನಾವು ಉತ್ತಮ ಪ್ರಾಕಲ್ಪನೆಯ ಗುಣಲಕ್ಷಣಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಪ್ರಾಕಲ್ಪನೆಯ ಉತ್ತಮ ಗುಣಲಕ್ಷಣಗಳು ಅಂತಕ್ಕಂಥದ್ದು. ಸೌಂಡ್ ಅಂದರೆ ಉತ್ತಮ ಗುಣಲಕ್ಷಣಗಳು, ಸೌಂಡ್ ಹೈಪೋಥಿಸಿಸ್ ಅಂತ ಅಂದರೆ ಉತ್ತಮ ಗುಣಲಕ್ಷಣಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಗೂಡ್ ಆ್ಯಂಡ್ ಆ್ಯಕ್ಟರ್ ಅವರ ಅಭಿಪ್ರಾಯದ ಪ್ರಕಾರ ಇಲ್ಲಿ ಕೆಲವೊಂದು ಉತ್ತಮ ಪ್ರಾಕಲ್ಪನೆಯ ಗುಣಲಕ್ಷಣಗಳನ್ನು ನಾವು ನೋಡ್ಬೋದು. ನಾಟ್ ಆಲ್ ದ ಹೈಪೋಥಿಸಿಸ್ ಆರ್ ಗುಡ್ ಆರ್ ಯೂಸ್ಫುಲ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ರಿಸರ್ಚ್. ಅಂದರೆ ಸಂಶೋಧನೆಯ ದೃಷ್ಟಿಯಿಂದ ಅಥವಾ ಸಂಶೋಧನೆಯ ದೃಷ್ಟಿಕೋನದಿಂದ ಎಲ್ಲ ಪ್ರಾಕಲ್ಪನೆಗಳು ಉತ್ತಮ ಅಥವಾ ಉಪಯುಕ್ತ ಪ್ರಾಕಲ್ಪನೆಗಳಾಗಿರುವುದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಉತ್ತಮ ಅಥವಾ ಉಪಯುಕ್ತ ಪ್ರಾಕಲ್ಪನೆಗಳಾಗಿರುವುದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಟ್ ಈಸ್ ಓನ್ಲಿ ದ ಫ್ಯೂ ಹೈಪೋಥಿಸಿಸ್ ಸ್ಯಾಟಿಸ್ಫೈಯಿಂಗ್ certain criteria that are good, useful and directive in the research work undertaken. ಅಂದರೆ ಕೆಲವೊಂದು ಪ್ರಾಕಲ್ಪನೆಗಳು ಮಾತ್ರ ಉತ್ತಮ ಪ್ರಾಕಲ್ಪನೆಗಳಾಗಬಲ್ಲವು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಕೈಗೊಂಡ ಸಂಶೋಧನಾ ಕಾರ್ಯಗಳಲ್ಲಿ ಉಪಯುಕ್ತ ಮತ್ತು ನಿರ್ದೇಶನದ ಕೆಲವು ಮಾನದಂಡಗಳನ್ನು ಪೂರೈಸುವ ಕೆಲವು ಪ್ರಾಕಲ್ಪನೆಗಳು ಮಾತ್ರ ಉತ್ತಮ ಪ್ರಾಕಲ್ಪನೆಗಳಾಗಬಲ್ಲವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಉತ್ತಮ ಪ್ರಾಕಲ್ಪನೆಗಳು ಸಂಶೋಧನೆಯ ಒಂದು ಪ್ರಶ್ನೆಯನ್ನು ಆಧರಿಸಿರಬೇಕು ಅಥವಾ ಸಂಶೋಧನೆಯ ಸಮಸ್ಯೆಗೆ ಆಧಾರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಟ್ ಈಸ್ ಓನ್ಲಿ ದ ಫ್ಯೂ ಹೈಪೋಥಿಸಿಸ್ ಸ್ಯಾಟಿಸ್ಫೈಯಿಂಗ್ ಸರ್ಟೈನ್ ಕ್ರೈಟೀರಿಯಾ ದಟ್ ಆರ್ ಗುಡ್, ಯೂಸ್ಫುಲ್ ಆ್ಯಂಡ್ ಡೈರೆಕ್ಟಿವ್ ಇನ್ ದ ರಿಸರ್ಚ್ ವರ್ಕ್ ಅಂಡರ್ಟೇಕನ್. ಅಂದರೆ ನಾವು ಯಾವ ಸಂಶೋಧನೆ ಕಾರ್ಯವನ್ನು ಕೈಗೊಳ್ತೀವೋ ಅಂತಹ ಸಂಶೋಧನಾ ಕಾರ್ಯಗಳಲ್ಲಿ ಉತ್ತಮ, ಉಪಯುಕ್ತ ಮತ್ತು ಕೆಲವೊಂದು ನಿರ್ದೇಶನ ನೀಡತಕ್ಕಂಥ ಕೆಲವೊಂದು ಮಾನದಂಡಗಳನ್ನು ಪೂರೈಸುವ ಕೆಲವು ಪ್ರಾಕಲ್ಪನೆಗಳು ಮಾತ್ರ ಉತ್ತಮ ಪ್ರಾಕಲ್ಪನೆಗಳಾಗಬಲ್ಲವು. ಈ ಪ್ರಾಕಲ್ಪನೆಗಳು ಸಂಶೋಧನೆಯ ಸಮಸ್ಯೆಯನ್ನು ಆಧರಿಸಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸಮಸ್ಯೆಯನ್ನು ಆಧರಿಸಿರಬೇಕು ಅಂತಕ್ಕಂಥದ್ದು. ಇದು ಸರಳ, ನಿರ್ದಿಷ್ಟ ಮತ್ತು ಮುಂಚಿತವಾಗಿ ಹೇಳಬೇಕು ಅಂತಕ್ಕಂಥದ್ದು. ಎ ಗುಡ್ ಹೈಪೋಥಿಸಿಸ್ ಮಸ್ಟ್ ಬಿ ಬೇಸ್ಡ್ ಆನ್ ಗುಡ್ ರಿಸರ್ಚ್ ಕ್ವಶನ್. ಗುಡ್ ರಿಸರ್ಚ್ ಕ್ವಶನ್ ಅಂದರೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಆಧರಿಸಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಟ್ ಶುಡ್ ಬಿ ಸಿಂಪಲ್, ಸ್ಪೆಸಿಫಿಕ್ ಆ್ಯಂಡ್ ಸ್ಟೇಟೆಡ್ ಇನ್ ಅಡ್ವಾನ್ಸ್. ಯು ಸಿ, ಎವರಿ ಹೈಪೋಥಿಸಿಸ್ should be simple, specific and stated in advance. ಅಂದರೆ ಇಲ್ಲಿ ಪ್ರಾಕಲ್ಪನೆಗಳು ಅಂತಕ್ಕಂಥವು ಹೇಗಿರಬೇಕಪ್ಪ ಅಂದರೆ ಸರಳ, ನಿರ್ದಿಷ್ಟ ಮತ್ತು ಅವು ಮುಂಚಿತವಾಗಿ ಹೇಳಬೇಕು. ಆದ್ದರಿಂದ ಪ್ರಾಕಲ್ಪನೆ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಪ್ರಾಕಲ್ಪನೆಗಳು ಅಂತಕ್ಕಂಥವು ಹೇಗಿರಬೇಕು ಅಂತಂದರೆ ಅವು ಭಾಳ ಸರಳವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು ಮತ್ತು ಅವು ಸಂಶೋಧನಾ ಪ್ರಶ್ನೆಯನ್ನು ಆಧರಿಸಿರಬೇಕು ಅಂತಕ್ಕಂಥ ಅಥವಾ ಸಂಶೋಧನಾ ಸಮಸ್ಯೆಗೆ ಪೂರಕವಾಗಿರ್ತಕ್ಕಂಥ ಅಂಶವನ್ನು ನಾವಿಲ್ಲಿ ಹೇಳ್ತೀವಿ. ಸೊ ಎ ಹೈಪೋಥಿಸಿಸ್ ಕುಡ್ ಬಿ ಕಾಲ್ಡ್ ಆಸ್ ಎ ಗುಡ್ ಹೈಪೋಥಿಸಿಸ್ ಇಫ್ ಇಟ್ ಪೊಸೆಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇರ್. ಅಂದರೆ ಕೆಲವೊಂದು ಲಕ್ಷಣಗಳನ್ನು ಹೇಳ್ತಾರೆ. ಅದರಲ್ಲೂ ಗೂಡ್ ಆ್ಯಂಡ್ ಆ್ಯಕ್ಟರ್ ಅವರ ಅಭಿಪ್ರಾಯದಲ್ಲಿ ಅಕಾರ್ಡಿಂಗ್ ಟು ಗೂಡ್ ಆ್ಯಂಡ್ ಆ್ಯಕ್ಟ್ ಸಮ್ ಸೌಂಡ್ ಹೈಪೋಥಿಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಹೇಳ್ತಾನೆ. ಅಂದರೆ ಗೂಡ್ ಆ್ಯಂಡ್ ಆ್ಯಕ್ಟರ್ ಅವರ ಪ್ರಕಾರ ಉತ್ತಮ ಪ್ರಾಕಲ್ಪನೆಯ ಕೆಲವೊಂದು ಲಕ್ಷಣಗಳು ಈ ಕೆಳಗಿನಂತಿವೆ ಅಂತಕ್ಕಂಥ ಮಾತನ್ನು ಅಥವಾ ಈ ರೀತಿಯಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಗೂಡ್ ಆ್ಯಂಡ್ ಆ್ಯಕ್ಟರ್ ಅವರ ಪ್ರಕಾರ
ಗೂಡೆಂಟ್ ಆ್ಯಕ್ಟರ್ ಅವರ ಪ್ರಕಾರ ಪ್ರಾಕಲ್ಪನೆಯ ಉತ್ತಮ ಗುಣಲಕ್ಷಣಗಳು ಈ ರೀತಿ ಇವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅವು ಯಾವ್ಯಾವು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂತಕ್ಕಂಥದ್ದು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂತಕ್ಕಂಥ ಅಂದರೆ ಪ್ರಾಕಲ್ಪನೆಯು ಒಳಗೊಂಡಿರುವ ಪರಿಕಲ್ಪನೆಗಳು ಸುಸ್ಪಷ್ಟವಾಗಿರಬೇಕು ಅಥವಾ ಸ್ಪಷ್ಟವಾಗಿರಬೇಕು. ಸ್ಪಷ್ಟತೆ, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕನ್ಫ್ಯೂಷನ್ಗೆ, ಡೈಲಮಗೆ ಆಸ್ಪದವನ್ನು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥದ್ದು. ಅದು ಸ್ಪಷ್ಟತೆ ಇರಬೇಕು ಅಂತಕ್ಕಂಥದ್ದು. ಪ್ರಾಕಲ್ಪನೆಗಳು ಏನು ಇದ್ದಾವೆ, ಒಳಗೊಂಡಿರ್ತಕ್ಕಂಥ ಪರಿಕಲ್ಪನೆಗಳಿದ್ದಾವೆ, ಆ ಪರಿಕಲ್ಪನೆಗಳು ಅಂತಕ್ಕಂಥವು ಸ್ಪಷ್ಟವಾಗಿರಬೇಕು ಅಥವಾ ಸುಸ್ಪಷ್ಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಬಹುತೇಕ ಪ್ರಾಕಲ್ಪನೆಗಳು ಹಲವಾರು ಪರಿಕಲ್ಪನೆಗಳನ್ನು ಒಳಗೊಂಡಿರುವುದುಂಟು. ಬಹುತೇಕ ಪ್ರಾಕಲ್ಪನೆಗಳು ಹಲವಾರು ಪರಿಕಲ್ಪನೆಗಳನ್ನು ಒಳಗೊಂಡಿರುವುದುಂಟು. ಹಾಗಾಗಿ ಸಂಶೋಧಕನು ತಾನು ರೂಪಿಸಿದ ಪ್ರಾಕಲ್ಪನೆಯು ಒಳಗೊಂಡಿರುವ ಕಲ್ಪನೆಗಳ ಬಗ್ಗೆ ಸೂಕ್ತವಾದ ಮತ್ತು ಅತ್ಯಂತ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡುವುದರ ಜೊತೆಯಲ್ಲೇ ತನ್ನ ಸಂಶೋಧನೆಯುದ್ದಕ್ಕೂ ಆ ಕಲ್ಪನೆಗಳನ್ನು ತಾನು ವ್ಯಾಖ್ಯಾನಿಸಿದ ಅದೇ ಅರ್ಥದಲ್ಲಿ ಬಳಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಅಂದರೆ ಈ ಪ್ರಾಕಲ್ಪನೆಗಳು ಅಂತಕ್ಕಂಥವು ಹೇಗಿರಬೇಕಪ್ಪ ಅಂದರೆ, ಅವನು ಪ್ರಾಕಲ್ಪನೆಗಳಲ್ಲಿ ಹಲವಾರು ಪರಿಕಲ್ಪನೆಗಳನ್ನು ಬಳಸ್ತಾನೆ. ಹಲವಾರು ಪರಿಕಲ್ಪನೆಗಳು ಇರ್ತವೆ. ಆ ಪರಿಕಲ್ಪನೆಗಳು ಬಗ್ಗೆ ಸೂಕ್ತವಾದ ಮತ್ತು ಅತ್ಯಂತ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡುವುದರ ಜೊತೆಯಲ್ಲೇ ತನ್ನ ಸಂಶೋಧನೆಯುದ್ದಕ್ಕೂ ಕೂಡ ಆ ಪರಿಕಲ್ಪನೆಗಳನ್ನು ತಾನು ವ್ಯಾಖ್ಯಾನಿಸಿದ ಅದೇ ಅರ್ಥದಲ್ಲಿ ಬಳಸಬೇಕು. ಅಂದರೆ ಯಾವ ಅರ್ಥದಲ್ಲಿ ಹೇಳಿರ್ತಾನೋ ಅದೇ ಅರ್ಥದಲ್ಲಿ ಬಳಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದ ಕಾನ್ಸೆಪ್ಟ್ಸ್ ಯೂಸ್ಡ್ ವೈಲ್ ಫಾರ್ಮಿಂಗ್ ಹೈಪೋಥಿಸಿಸ್ ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್ ಆ್ಯಂಡ್ ಅನ್ಆಂಬಿಗ್ಯುಯಸ್ ಅಂತ. ಅಂದರೆ ಪ್ರಾಕಲ್ಪನೆಯನ್ನು ರೂಪಿಸುವಾಗ ಬಳಸುವ ಪರಿಕಲ್ಪನೆಗಳು ಸ್ಫಷ್ಟ ಮತ್ತು ನಿಸ್ಸಂದೇಹವಾಗಿರಬೇಕು. ಅಂದರೆ ಅಲ್ಲಿ ಸಂದೇಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶ ಮಾಡಬಾರ್ದು. ಅಂತಹ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು. ಇದರಿಂದ ಅವು ಸ್ಪಷ್ಟ ಮತ್ತು ಎಲ್ಲರಿಗೂ ಸ್ವೀಕಾರಾರ್ಹವಾಗುತ್ತವೆ. ಅಂದರೆ ಈ ಪ್ರಾಕಲ್ಪನೆಗಳು ಅಂತಕ್ಕಂಥವು ಏನಾಗಿರ್ತಾವಪ್ಪ ಅಂತಂದರೆ ಅದು ಸ್ಪಷ್ಟವಾಗಿರಬೇಕು ಮತ್ತು ನಿಸ್ಸಂದಿಗ್ಧವಾಗಿರಬೇಕು. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಕ್ಕೆ, ಅನುಮಾನಕ್ಕೆ ಎಡೆ ಮಾಡಿಕೊಡಬಾರ್ದು ಅಂತಕ್ಕಂಥ. ಸಚ್ ಕಾನ್ಸೆಪ್ಟ್ಸ್ ಮಸ್ಟ್ ಬಿ ಕ್ಲಿಯರ್ಲಿ ಡಿಫೈನ್ಡ್ ಸೊ ದಟ್ ದೇ ಬಿಕಮ್ ಲೂಸಿಡ್ ಆ್ಯಂಡ್ ಅಕ್ಸೆಪ್ಟಬಲ್ ಟು ಎವ್ರಿ ಒನ್. accepted and should be acceptable to everyone. lucid and acceptable to everyone ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಪರಿಕಲ್ಪನೆಗಳ ಸ್ಪಷ್ಟತೆ ಅಂತಕ್ಕಂಥ, ಸ್ಪಷ್ಟತೆ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾವಾಗ ಪರಿಕಲ್ಪನೆಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರ್ತವೋ ಇದರಿಂದ ಅವು ಸ್ಪಷ್ಟ ಮತ್ತು ಎಲ್ಲರಿಗೂ ಅವು ನಂಬಿಕೆಗೆ ಅರ್ಹವಾಗಿರ್ತವೆ. ಇವುಗಳನ್ನು ಕಾರ್ಯಗತಗೊಳಿಸಬೇಕು, ಇವುಗಳನ್ನು ಸಾಮಾನ್ಯವಾಗಿ ಒಪ್ಪಿಕೊಳ್ಳಬೇಕು ಮತ್ತು ಸಂವಹನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಯಾವಾಗ ಆ ಪರಿಕಲ್ಪನೆಗಳಲ್ಲಿ ಸ್ಪಷ್ಟತೆ ಇದ್ದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿಲ್ಲದೆ ಇದ್ದರೆ ಅಂತಹ ಪ್ರಾಕಲ್ಪನೆಗಳನ್ನು ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅಂತಕ್ಕಂಥ. ದೀಸ್ ಶುಡ್ ಬಿ ಆಪರೇಷನಲೈಸ್ಡ್, ದೀಸ್ ಶುಡ್ ಬಿ ಕಾಮನ್ಲಿ ಅಕ್ಸೆಪ್ಟೆಡ್ ಆ್ಯಂಡ್ ಶುಡ್ ಬಿ ಕಮ್ಯುನಿಕಬಲ್ ಅಂತಕ್ಕಂಥ. ಅಂದರೆ ಇಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು, ಇವುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅದರ ಮುಖಾಂತರ ಇಲ್ಲಿ ಅವುಗಳ ಸಂವಹನಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹೌ ಆರ್ ದ ನ್ಯೂಲಿ ಡೆವಲಪ್ಡ್ ಕಾನ್ಸೆಪ್ಟ್ ಇಂಟರ್ ರಿಲೇಟೆಡ್ ಆ್ಯಂಡ್ ಹೌ ಆರ್ ದೇ ಲಿಂಕ್ಡ್ ವಿತ್ ದ ಓಲ್ಡ್ ಒನ್ ಈಸ್ ಟು ಬಿ ವೆರಿ ಕ್ಲಿಯರ್ ಸೊ ದಟ್ ದ ಹೈಪೋಥಿಸಿಸ್ ಫ್ರೇಮ್ಡ್ ಆನ್ ದೇರ್ ಬೇಸಿಸ್ ಆಲ್ಸೋ ಕ್ಯಾರೀಸ್ ದ ಸೇಮ್ ಕ್ಲಾರಿಟಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದ ಪರಿಕಲ್ಪನೆಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಅವು ಹಳೆಯ ಪರಿಕಲ್ಪನೆಗಳ ಜೊತೆಗೆ ಯಾವ ರೀತಿ ಸಂಬಂಧ ಹೊಂದಿವೆ ಎಂಬುದು ಬಹಳ ಸ್ಪಷ್ಟವಾಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು. ಅವು ಆರ್ ದ ನ್ಯೂಲಿ ಡೆವಲಪ್ಡ್ ಕಾನ್ಸೆಪ್ಟ್ ಇಂಟರ್ ರಿಲೇಟೆಡ್ ಅಂದರೆ ಅದು ಒಂದಕ್ಕೆ ಒಂದು ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದು. How are they linked with the old one is to be very clear so that hypothesis framed on their basis also carries the same clarity. ಅಂದರೆ ಹೊಸದಾಗಿ ಅಭಿವೃದ್ಧಿಪಡಿಸಿದ ಪರಿಕಲ್ಪನೆಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು
ಅವು ಹಳೆಯದರೊಂದಿಗೆ ಯಾವ ರೀತಿಯಾದ ಸಂಬಂಧವನ್ನು ಹೊಂದಿವೆ ಎಂಬುದು ಬಹಳ ಸ್ಪಷ್ಟವಾಗಿರಬೇಕು. ಇದರಿಂದಾಗಿ ಅವುಗಳ ಆಧಾರದ ಮೇಲೆ ರೂಪಿಸಲಾದ ಪ್ರಾಕಲ್ಪನೆಯೂ ಸಹ ಅದೇ ಸ್ಪಷ್ಟತೆಯನ್ನು ಹೊಂದಿರುತ್ತದೆ. ಹೈಪೋಥಿಸಿಸ್ ಎಂಬಡಿಂಗ್ ಅನ್ಕ್ಲಿಯರ್ ಆ್ಯಂಡ್ ಆಂಬಿಗ್ಯೂಯಸ್ ಕಾನ್ಸೆಪ್ಟ್ಸ್ ಕೆನಾಟ್ ಎ ಗ್ರೇಟ್ ಎಕ್ಸ್ಟೆಂಟ್ ಅಂಡರ್ಮೈನ್ ದ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ರಿಸರ್ಚ್ ವರ್ಕ್. ಅಂದರೆ ಇದರಿಂದಾಗಿ ಅವುಗಳ ಆಧಾರದ ಮೇಲೆ ರೂಪಿಸಲಾದ ಪ್ರಾಕಲ್ಪನೆಯು ಸಹ ಅದೇ ಸ್ಪಷ್ಟತೆಯನ್ನು ಹೊಂದಿರುತ್ತದೆ. ಅಸ್ಪಷ್ಟ ಪರಿಕಲ್ಪನೆಗಳನ್ನು ಒಳಗೊಂಡಿರುವ ಒಂದು ಪ್ರಾಕಲ್ಪನೆಯು ಸಂಶೋಧನಾ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದನ್ನು ಬಹುಮಟ್ಟಿಗೆ ಹಾಳು ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಎ ಹೈಪೋಥಿಸಿಸ್ ಎಂಬಡಿಂಗ್ ಅನ್ಕ್ಲಿಯರ್ ಅಂದರೆ ಕ್ಲಿಯರ್ ಆಗಿಲ್ಲದಿದ್ದರೆ, ಅಂದರೆ ಅಸ್ಪಷ್ಟತೆ ಇದ್ದರೆ, ಅಸ್ಪಷ್ಟ ಪರಿಕಲ್ಪನೆಗಳನ್ನು ಒಳಗೊಂಡಿದ್ದರೆ, ಆ್ಯಂಡ್ ಆಂಬಿಗ್ಯೂಯಸ್ ಕಾನ್ಸೆಪ್ಟ್ ಅಂದರೆ ಅಲ್ಲಿ ಅಸ್ಪಷ್ಟ ಪರಿಕಲ್ಪನೆಗಳಿದ್ದರೆ, ಕೆನಾಟ್ ಎ ಗ್ರೇಟ್ ಎಕ್ಸ್ಟೆಂಟ್ ಅಂಡರ್ಮೈನ್ ದ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ರಿಸರ್ಚ್ ವರ್ಕ್. ಇದು ಯಾವಾಗ ಅಸ್ಪಷ್ಟತೆ ಇರತಕ್ಕಂತಹ ಒಂದು ಪ್ರಾಕಲ್ಪನೆಗಳು ರೂಪಿಸ್ಕೊಳ್ತಾರೆ ಮತ್ತು ಪರಿಕಲ್ಪನೆಗಳು ಕೂಡ ಅಸ್ಪಷ್ಟವಾಗಿರ್ತವೆ, ಅಂತಹ ಸಂದರ್ಭದಲ್ಲಿ ಸಂಶೋಧನೆಗಳು ಅಂತಕ್ಕಂಥವು ಯಶಸ್ವಿಯಾಗಿ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಅಲ್ಲಿ ಅಂತಹ ಪರಿಪೂರ್ಣವಾಗದೇ ಇರತಕ್ಕಂಥ ಪ್ರಾಕಲ್ಪನೆಗಳು ಸಂಶೋಧನೆಗೆ ಮಾರಕವಾಗಿರುತ್ತವೆ, ಅಡ್ಡಿಯನ್ನುಂಟು ಮಾಡುತ್ತವೆ, ಅಥವಾ ಸಂಶೋಧನಾ ಕಾರ್ಯ ಯಶಸ್ವಿಯಾಗೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ಅದರ ಒಂದು ಉತ್ತಮ ಗುಣಲಕ್ಷಣಪ್ಪ ಅಂತಂದರೆ ಸ್ಪಷ್ಟತೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಒಬ್ಬ ಸಂಶೋಧಕ ತನ್ನ ಸಂಶೋಧನಾ ವಿಷಯದ ಬಗ್ಗೆ ಒಂದು ಪ್ರಾಕಲ್ಪನೆಯನ್ನು ರೂಪಿಸಿಕೊಂಡಾಗ ಆ ಪ್ರಾಕಲ್ಪನೆಗಳಲ್ಲಿ ಹಲವಾರು ಪರಿಕಲ್ಪನೆಗಳು ಅಂತಕ್ಕಂಥವು ಇರ್ತವೆ. ಆ ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡಬೇಕು. ಅದರ ಜೊತೆಯಲ್ಲೇ ತನ್ನ ಸಂಶೋಧನೆ ಇದ್ದಕ್ಕೂ ಆ ಕಲ್ಪನೆಗಳನ್ನೇ ತಾನು ವ್ಯಾಖ್ಯಾನಿಸಿದ ಅದೇ ಅರ್ಥದಲ್ಲಿ ಬಳಸಬೇಕು. ಉದಾಹರಣೆಗೆ, ಭಿಕ್ಷಾಟನೆಗೆ ಆರ್ಥಿಕ ದುರಾವಸ್ಥೆಯೇ ಕಾರಣ ಅಂತ ಅವನು ಒಂದು ಪ್ರಾಕಲ್ಪನೆಯನ್ನು ರೂಪಿಸಿಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಎಂಬ ಪ್ರಾಕಲ್ಪನೆಯಲ್ಲಿ ಭಿಕ್ಷಾಟನೆ ಮತ್ತು ಆರ್ಥಿಕ ದುರಾವಸ್ಥೆ ಎಂಬ ಕಲ್ಪನೆಗಳ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಬೇಕು. ಬೆಗ್ಗರಿ ಆ್ಯಂಡ್ ಎಕನಾಮಿಕ್ ಡಿಗ್ರೇಡೇಷನ್ ಅಂದರೆ ಇಲ್ಲಿ ದುರಾವಸ್ಥೆ ಅಂತಕ್ಕಂಥದ್ದು ಇದೆ, ಆರ್ಥಿಕ ದುರಾವಸ್ಥೆ ಅಂತಕ್ಕಂಥದ್ದು. ಭಿಕ್ಷಾಟನೆ ಮತ್ತು ಆರ್ಥಿಕ ದುರಾವಸ್ಥೆ ಇವೆರಡು ಕಲ್ಪನೆಗಳ ಬಗ್ಗೆ ಅವನು ಸ್ಪಷ್ಟವಾದ ವಿವರಣೆಯನ್ನು ನೀಡಬೇಕು. ಭಿಕ್ಷಾಟನೆ ಅಂದ್ರೇನು, ಆರ್ಥಿಕ ದುರಾವಸ್ಥೆ ಅಂದ್ರೇನು. ಅಂದರೆ ಆರ್ಥಿಕ ದುರಾವಸ್ಥೆ ಅಂದರೆ ಒಬ್ಬ ವ್ಯಕ್ತಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಲು ಅಥವಾ ಪಡೆದುಕೊಳ್ಳಲು ಸಾಧ್ಯ ಇರೋದೇ ಒಂದು ಪರಿಸ್ಥಿತಿ. ಯಾವಾಗ ಅಂಥ ಪರಿಸ್ಥಿತಿ ಉಂಟಾಗುತ್ತೋ, ಅಂಥ ಪರಿಸ್ಥಿತಿ ಉದ್ಭವಿಸುತ್ತೋ, ಆಗ ಮಾನವ ತನಗೆ ಗೊತ್ತಿಲ್ಲದೇನೋ ಭಿಕ್ಷಾಟನೆಯ ಒಂದು ಸಮಸ್ಯೆಯ ಸುಳಿಗೆ ಸಿಲುಕ್ತಾನೆ ಅಂತಕ್ಕಂಥದ್ದು. ಇಲ್ಲವಾದಲ್ಲಿ ಇವುಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಂಡು ಗೊಂದಲಕ್ಕೀಡಾಗಬಹುದಾಗಿರುತ್ತದೆ. ನೋಡಿಲಿ, ಭಿಕ್ಷಾಟನೆಗೆ ಆರ್ಥಿಕ ದುರಾವಸ್ಥೆಯ ಕಾರಣ ಒಂದು ಪ್ರಾಕಲ್ಪನೆ. ಈ ಪ್ರಾಕಲ್ಪನೆಯಲ್ಲಿ ಎರಡು ಪರಿಕಲ್ಪನೆಗಳಿದ್ದಾವೆ. ಯಾವ್ಯಾವು? ಭಿಕ್ಷಾಟನೆ ಅನ್ನೋದು ಒಂದು ಪರಿಕಲ್ಪನೆ, ಆರ್ಥಿಕ ದುರಾವಸ್ಥೆ ಅಂತಕ್ಕಂಥದ್ದು ಒಂದು ಪರಿಕಲ್ಪನೆ. ಇಲ್ಲಿ ಭಿಕ್ಷಾಟನೆ ಅಂದರೆ ಏನು, ಭಿಕ್ಷಾಟನೆಯ ಸ್ವರೂಪ, ಅದರ ಕಾರಣ, ಪರಿಣಾಮಗಳ ಬಗ್ಗೆನೂ ಹೇಳಬೇಕಾಗಿರುತ್ತೆ. ಆರ್ಥಿಕ ದುರಾವಸ್ಥೆ ಅಂತಕ್ಕಂಥದ್ದು ಏನಿದೆ, ಎಕನಾಮಿಕ್ ಡಿಗ್ರೇಡೇಷನ್ ಅಂತಕ್ಕಂಥದ್ದು ಹೇಗೆ ಥರ ಇದೆ, ಇದರ ವ್ಯಾಖ್ಯಾನನೂ ಕೂಡ ಮಾಡಬೇಕಾಗಿರುತ್ತೆ. ಇಲ್ಲ ಅಂದರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪರಿಕಲ್ಪನೆಗಳ ನಡುವೆ ಸ್ಪಷ್ಟತೆ ಇರಬೇಕು. ಅಂತಹ ಪ್ರಾಕಲ್ಪನೆಗಳು ಉತ್ತಮ ಪ್ರಾಕಲ್ಪನೆಗಳಾಗುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, hypothesis should not include moral values and ideals. Include moral values and ideals. Hypothesis should not include moral values and ideals ಅಂತಕ್ಕಂಥ ಅಂದರೆ ಪ್ರಾಕಲ್ಪನೆಯು ನೈತಿಕ ಭಾವನೆಗಳನ್ನು ಒಳಗೊಂಡಿರಬಾರದು, ಇಲ್ಲವೇ ನೈತಿಕ ಹೇಳಿಕೆಯಂತೆಯೂ ಇರಬಾರದು. ಅಂತಕ್ಕಂಥ ನೈತಿಕ ಭಾವನೆಗಳನ್ನು ಒಳಗೊಂಡಿರಬಾರದು ಅಥವಾ ನೈತಿಕ ಹೇಳಿಕೆಯಂತೆಯೂ ಇರಬಾರದು ಅಂತಕ್ಕಂಥದ್ದು. ಹೈಪೋಥಿಸಿಸ್ ಬೇಸ್ಡ್ ಆನ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಐಡಿಯಲ್ಸ್ ಆರ್ ಯೂಸ್ಲೆಸ್. ಇಟ್ ಇಸ್ ನೋ ಯೂಸ್.
as they cannot be tested. As they cannot be tested. It is not possible to the test on the based on any hypothesis to formulate on the based on morals, values and ideals. It is not possible to the tested. It is not possible to the tested. ಇದನ್ನು ಅಂದರೆ ಯಾವುದೇ ಒಂದು ಪ್ರಕಲ್ಪನೆ ಅಂತಕ್ಕಂಥದ್ದು ನೈತಿಕ ಭಾವನೆಗಳನ್ನು ಇಲ್ಲ ನೈತಿಕ ಹೇಳಿಕೆಯ ಆಧಾರದ ಮೇಲೆ ರೂಪಿತವಾಗಿದ್ದರೆ, ರಚನೆ ಆಗಿದ್ದರೆ ಅದನ್ನು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸಿಮಿಲರ್ಲಿ ಹೈಪೋಥಿಸಿಸ್ ಕಂಟೈನಿಂಗ್ ಒಪಿನಿಯನ್ಸ್ ಆಸ್ ಎ ಗುಡ್ ಅಂಡ್ ಬ್ಯಾಡ್ ಆರ್ ಎಕ್ಸ್ಪೆಕ್ಟೇಷನ್ ವಿತ್ ಆರ್ ನಾಟ್ ಟೆಸ್ಟಬಲ್ ಅಂಡ್ ದೇರ್ಫೋರ್ ಯೂಸ್ಲೆಸ್ ಅಂದರೆ ಇಲ್ಲಿ ಉತ್ತಮ ಪ್ರಾಕಲ್ಪನೆಯು ಹಾಗೂ ಅದು ಒಳಗೊಂಡಿರಬಹುದಾದ ಎಲ್ಲ ಶಬ್ದಗಳು ನೀತಿ ನಿರಪೇಕ್ಷ ಸ್ವರೂಪದವುಗಳಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ನೀತಿ ನಿರಪೇಕ್ಷ ಸ್ವರೂಪದವುಗಳಾಗಿರಬೇಕು. ಅಂತೆಯೇ ಸಂಶೋಧಕನು ಹೀಗೆಯೇ ಇರಬಾರದು, ಒಳ್ಳೆಯದು, ಕೆಟ್ಟದ್ದು ಎಂಬ ಪದಗಳನ್ನು ಬಳಸದೆ ಪದಗಳು ಅವುಗಳ ಅರ್ಥ, ಭಾವ ಎಲ್ಲದರಲ್ಲೂ ವಸ್ತುನಿಷ್ಠತೆಯನ್ನು ಕಾಯ್ದುಕೊಳ್ಳಲು ಯತ್ನಿಸುವುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸಿಮಿಲರ್ಲಿ ಹೈಪೋಥಿಸಿಸ್ ಕಂಟೈನಿಂಗ್ ಒಪಿನಿಯನ್ಸ್ ಆಸ್ ಗುಡ್ ಅಂಡ್ ಬ್ಯಾಡ್ ಆರ್ ಎಕ್ಸ್ಪೆಕ್ಟೇಷನ್ ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್ ಆರ್ ನಾಟ್ ಟೆಸ್ಟಬಲ್ ಅಂಡ್ ದೇರ್ಫೋರ್ ಯೂಸ್ಲೆಸ್. ಅಂದರೆ ಇದು ಹೀಗೆ ಇರಬೇಕು, ಹೀಗಿರಬಾರ್ದು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂಬ ಪದಗಳನ್ನು ಬಳಸದೆ ಪದಗಳು ಅವುಗಳ ಅರ್ಥ, ಭಾವ ಎಲ್ಲದರಲ್ಲೂ ವಸ್ತುನಿಷ್ಠತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುವುದು ಸೂಕ್ತ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಉದಾಹರಣೆಗೆ ಇಂದಿನ ವಿದ್ಯಾರ್ಥಿಗಳಿಗೆ ಶಿಸ್ತು ವಿಧೇಯತೆ ಎಂಬುದೇ ತಿಳಿದಿಲ್ಲ. ಅಥವಾ ರಾಜಕೀಯ ಪುಡಾರಿಗಳಿಗಿಂತಲೂ ಅಪರಾಧಿಗಳು ಕೀಳು ಜನರೇನಲ್ಲ. ಸಾರ್ವಜನಿಕ ಜೀವನದಲ್ಲಿ ಪುರುಷರಿಗಿಂತಲೂ ಸ್ತ್ರೀಯರೇ ಕಡಿಮೆ ಭ್ರಷ್ಟರು ಇತ್ಯಾದಿ ಹೇಳಿಕೆಗಳನ್ನು ಉತ್ತಮ ಪ್ರಾಕಲ್ಪನೆಗಳು ಎನಿಸಿಕೊಳ್ಳಲಾರವು. ಯಾಕೆ? ಇಂದಿನ ವಿದ್ಯಾರ್ಥಿಗಳ ಶಿಸ್ತು ವಿಧೇಯತೆ ಎಂಬುದು ತಿಳಿದಿಲ್ಲ ಅಂತಂದರೆ ಹೌ ಟು ಎಕ್ಸಾಮಿನ್, ಹೌ ಟು ಟೆಸ್ಟ್ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಎ ನೋ ಡಿಸಿಪ್ಲಿನ್ ಇಟ್ ಇಸ್ ನೋ ಡಿಸಿಪ್ಲಿನ್ ಇನ್ ದ ಸ್ಟೂಡೆಂಟ್ಸ್ ಅಂತ ಅಂದರೆ ಅವ್ರಿಗೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ವಿಧೇಯತೆ ಗೊತ್ತಿಲ್ಲ ಇವತ್ತಿನ ವಿದ್ಯಾರ್ಥಿಗಳಿಗೆ ಅಂತಂದರೆ ತಪ್ಪಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ವಿಧೇಯತೆ ಇಲ್ಲ ಅನ್ನೋದನ್ನ ಯಾವುದೇ ಒಂದು ಮಾನದಂಡವನ್ನು ಇಟ್ಟುಕೊಂಡು ನಾವು ಪರೀಕ್ಷೆಗೆ ಒಳಪಡಿಸೋಕ್ಕಾಗಲ್ಲ. ಅಥವಾ ರಾಜಕೀಯ ಪುಡಾರಿಗಳಿಗಿಂತಲೂ ಅಪರಾಧಿಗಳು ಕೀಳು ಜನರೇನಲ್ಲ, ಸಾರ್ವಜನಿಕ ಜೀವನದಲ್ಲಿ ಪುರುಷರಿಗಿಂತಲೂ ಸ್ತ್ರೀಯರೇ ಕಡಿಮೆ ಭ್ರಷ್ಟರು ಅಂತ ಇಂತಹ ಹೇಳಿಕೆಗಳು ಉತ್ತಮ ಪ್ರಾಕಲ್ಪನೆಗಳು ಆಗಲಾರವು, ಅವು ಯೂಸ್ಲೆಸ್, ಅದು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. For example, current account deficit can be lowered if people change their attitude towards gold. Is a hypothesis encompassing expectation ಅಂತಕ್ಕಂಥ. ಅಂದರೆ ಇಲ್ಲಿ ಈ ಪ್ರಾಕಲ್ಪನೆಗಳು ಅಂತಕ್ಕಂಥವು ಹೇಗಿದ್ದಾವಪ್ಪ ಅಂದರೆ, ಉದಾಹರಣೆಗೆ ಜನರು ಚಿನ್ನದ ಬಗೆಗಿನ ಮನೋಭಾವವನ್ನು ಬದಲಾಯಿಸಿದರೆ ಕರೆಂಟ್ ಅಕೌಂಟ್ ಕೊರನ್ನು ಕಡಿಮೆ ಮಾಡಬಹುದು ಎಂಬುದು ನಿರೀಕ್ಷೆಯನ್ನು ಒಳಗೊಂಡೊಂದು ಪ್ರಾಕಲ್ಪನೆಯಾಗಿದೆ. ಅಂತಹ ಪ್ರಾಕಲ್ಪನೆಯ ಸಂದರ್ಭದಲ್ಲಿ ಚಿನ್ನದ ಬಗೆಗಿನ ಮನೋಭಾವ ಸ್ಪಷ್ಟವಾಗಿ ವಿವರಿಸಲಾಗದ ಸಂಗತಿಯಾಗಿದೆ ಮತ್ತು ಅದರಿಂದ ಅಂತಹ ಅಸ್ಪಷ್ಟ ವಿಷಯವನ್ನು ಸಾಕಾರಗೊಳಿಸುವ ಒಂದು ಪ್ರಾಕಲ್ಪನೆಯನ್ನು ಪರೀಕ್ಷಿಸಲು ಅಥವಾ ಸಾಬೀತುಪಡಿಸಲು ಅಥವಾ ನಿರಾಕರಿಸಲಾಗುವುದಿಲ್ಲ. ಸಂಕ್ಷಿಪ್ತವಾಗಿ ಪ್ರಾಕಲ್ಪನೆಯನ್ನು ಕೆಲವು ಪರೀಕ್ಷಿಸಬಹುದಾದ ಉಲ್ಲೇಖಗಳೊಂದಿಗೆ ಜೋಡಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಂತಹ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಂಡ್ರೆ ಎಂತಹ ಪ್ರಾಕಲ್ಪನೆಗಳು? ಫಾರ್ ಎಕ್ಸಾಂಪಲ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೆನ್ ಬಿ lowered if people change their attitude towards gold is a hypothesis encompassing expectation. ಇದು ಸಾಧ್ಯ ಆಗಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಇಲ್ಲಿ ಜನರ ಮನೋಭಾವ, ಚಿನ್ನದ ಬಗ್ಗೆ ಇರ್ತಕ್ಕಂಥ ಜನರ ಮನೋಭಾವ ಬದಲಾಯಿಸಿದರೆ ಕರೆಂಟ್ ಅಕೌಂಟ್ ಕೊರತೆ ಕಡಿಮೆ ಮಾಡಬಹುದು ಅಂತ ಹೇಳ್ತೀವಿ. ಆದರೆ ಇದನ್ನು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ? ಚಿನ್ನದ ಬಗ್ಗೆ ವ್ಯಾಮೋಹ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ನಾವು ಅವ್ರು ಹೇಳೋದನ್ನ ಸತ್ಯನ ಸುಳ್ಳು ಅಂತ ಹೇಳಿ ಪರಿಗಣಿಸೋಕ್ಕಾಗಲ್ಲ ಅಂತಕ್ಕಂಥದ್ದು. ಇನ್ ಕೇಸ್
Of such hypotheses, the attitude towards the gold is something which cannot clearly be described, and therefore a hypothesis which embodies such an unclear thing cannot be tested and proved or disapproved. ಇದನ್ನು ನಾವು ಪ್ರೂವ್ನು ಮಾಡೋಕ್ಕಲ್ಲ, ಡಿಸಪ್ರೂವ್ನು ಕೂಡ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇನ್ ಶಾರ್ಟ್ ದ ಹೈಪೋಥಿಸಿಸ್ ಶುಡ್ ಬಿ ಲಿಂಕ್ಡ್ ವಿತ್ ಸಮ್ ಟೆಸ್ಟಬಲ್ ರೆಫರೆನ್ಸ್ ಅಂತ. ಅಂದರೆ ಅದರಿಂದ ಸಂಕ್ಷಿಪ್ತವಾಗಿ ನಾವು ಪ್ರಾಕಲ್ಪನೆಯು ಕೆಲವು ಪರೀಕ್ಷಿಸಬಹುದಾದ ಉಲ್ಲೇಖಗಳೊಂದಿಗೆ ನಾವು ರೂಪಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಾಕಲ್ಪನೆಗಳು ಪರೀಕ್ಷೆಗೆ ಒಳಪಡಿಸಲು ಸಹಕಾರಿಯಾಗ್ತಕ್ಕಂಥ ಪ್ರಾಕಲ್ಪನೆಗಳನ್ನು ರೂಪಿಸಬೇಕು. ಇಲ್ಲಾಂದರೆ ಪರೀಕ್ಷೆಗೆ ಒಳಪಡಿಸಲು ಸಾಧ್ಯ ಆಗದಿರ್ತಕ್ಕಂಥ ಪ್ರಾಕಲ್ಪನೆಗಳನ್ನು ರೂಪಿಸಿದರೆ ಅಲ್ಲಿ ಸಂಶೋಧನೆ ಯಶಸ್ವಿ ಆಗಲಾರದು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದರಿಂದ ಇಂಥ ಪ್ರಾಕಲ್ಪನೆಗಳು ಉತ್ತಮ ಪ್ರಾಕಲ್ಪನೆಗಳಾಗಲ್ಲ. ಉತ್ತಮ ಪ್ರಾಕಲ್ಪನೆಗಳಾಗಬೇಕಾದ್ರೆ ಏನು ಮಾಡಬೇಕು? ಅವು ನೈತಿಕ ಹೇಳಿಕೆಯಂತೆ ಇರಬಾರ್ದು. ನೈತಿಕ ಹೇಳಿಕೆಯಂತೆ ಅದು ನೈತಿಕ ಹೇಳಿಕೆಯಂತೆ ಇಲ್ಲ ಅಂದಾಗ ಅದನ್ನು ಟೆಸ್ಟಿಗೆ ನಾವು ಅಂದರೆ ಪರೀಕ್ಷೆಗೆ ಒಳಪಡಿಸಬಹುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, hypothesis should be specific. Hypothesis should be specific. For the successful conduction of research, it is necessary that the hypothesis is specific and presented in the precise manner ಅಂತಕ್ಕಂಥ. ಅಂದರೆ ಇಲ್ಲಿ ಹೈಪೋಥಿಸಿಸ್ ಶುಡ್ ಬಿ ಸ್ಪೆಸಿಫಿಕ್. ಪ್ರಾಕಲ್ಪನೆ ಅಂತಕ್ಕಂಥದ್ದು ನಿರ್ದಿಷ್ಟತೆಯನ್ನು ಹೊಂದಿರಬೇಕು ಅಥವಾ ನಿರ್ದಿಷ್ಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಪ್ರಾಕಲ್ಪನೆಯು ನಿರ್ದಿಷ್ಟತೆಯನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಫಾರ್ ದ ಸಕ್ಸಸ್ಫುಲ್ ಕಂಡಕ್ಷನ್ ಆಫ್ ರಿಸರ್ಚ್ ಇಟ್ ಈಸ್ ನೆಸೆಸರಿ ದಟ್ ದ ಹೈಪೋಥಿಸಿಸ್ ಈಸ್ ಸ್ಪೆಸಿಫಿಕ್ ಆ್ಯಂಡ್ ಪ್ರೆಸೆಂಟೆಡ್ ಇನ್ ಎ ಪ್ರಿಸೈಸ್ ಮ್ಯಾನರ್. ಅಂದರೆ ಸಂಶೋಧನೆಯು ಯಶಸ್ವಿ ಆಗಬೇಕಾದ್ರೆ ಪ್ರಾಕಲ್ಪನೆಯು ನಿರ್ದಿಷ್ಟವಾಗಿದೆ ಮತ್ತು ನಿಖರವಾದ ರೀತಿಯಲ್ಲಿ ಪ್ರಸ್ತುತಪಡಿಸುವುದು ಅತ್ಯವಶ್ಯಕ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಫಾರ್ ದ ಸಕ್ಸಸ್ಫುಲ್ ಕಂಡಕ್ಷನ್ ಆಫ್ ರಿಸರ್ಚ್ ಅಂದರೆ ಒಂದು ಸಂಶೋಧನೆ ಯಶಸ್ವಿಯಾಗಿ ಅದು ಫಲಿತಾಂಶವನ್ನು ನೀಡಬೇಕಾದರೆ ಅಲ್ಲಿ ಪ್ರಾಕಲ್ಪನೆಯು ನಿರ್ದಿಷ್ಟವಾಗಿರಬೇಕು ಮತ್ತು ನಿಖರವಾಗಿರಬೇಕು ಅಂತಕ್ಕಂಥದ್ದು. Hypothesis which is general to ambiguous and grandiose in scope is not to be made as such. Hypothesis cannot be easily put to test. ಅಂದರೆ ಇಲ್ಲಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ಸಾಮಾನ್ಯ ಅಥವಾ ತುಂಬ ಮಹತ್ವಾಕಾಂಕ್ಷೆಯ ಮತ್ತು ವ್ಯಾಪ್ತಿಯಲ್ಲಿ ಭವ್ಯವಾದ ಪ್ರಾಕಲ್ಪನೆಯನ್ನು ಮಾಡಬಾರ್ದು. ವಿತ್ ಜನರಲ್ ಟು ಆಂಬಿಯಸ್, ಭಾಳ ಭವ್ಯವಾಗಿರ್ತಕ್ಕಂಥ ಭಾಳ ಅದಕ್ಕೆ ಇಲ್ಲದ ಒಂದು ವಿಷಯಗಳನ್ನು ಜೋಡಿಸಿ ಅದನ್ನು ಭಾಳ ಭವ್ಯವಾಗಿ ಅದನ್ನು ರೂಪಿಸಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಭವ್ಯವಾಗಿ ರೂಪಿಸಬಾರ್ದು. ಏಕೆಂದರೆ ಅಲ್ಲಿ ಮಹತ್ವಾಕಾಂಕ್ಷೆ ಮತ್ತು ವ್ಯಾಪ್ತಿಯಲ್ಲಿ ಭವ್ಯವಾದ ಪ್ರಾಕಲ್ಪನೆ ಮಾಡಬಾರ್ದು. ಏಕೆಂದರೆ ಅಂತಹ ಪ್ರಾಕಲ್ಪನೆಯನ್ನು ಸುಲಭವಾಗಿ ಪರೀಕ್ಷಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಹೈಪೋಥಿಸಿಸ್ ವಿಚ್ ಈಸ್ ಜನರಲ್ ಟು ಆಂಬಿಯಸ್ ಆ್ಯಂಡ್ ಗ್ರೆನೋಡಿಯಸ್ ಇನ್ ಸ್ಕೋಪ್ ಈಸ್ ನಾಟ್ ಟು ಬಿ ಮೇಡ್ ಆ್ಯಸ್ ಸಚ್. ಹೈಪೋಥಿಸಿಸ್ ಕೆನಾಟ್ ಬಿ ಈಸಿಲಿ ಪುಟ್ ಟು ಟೆಸ್ಟ್. ಅಂದರೆ ಬಹಳ ಭವ್ಯವಾದ ಮತ್ತು ಭಾಳ ವಿಶಾಲವಾದ ಬೃಹದಾಕಾರದ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ಜನರು ಎಲ್ರಿಗೂ ಕೂಡ ಅನ್ವಯವಾಗ್ತಕ್ಕಂತಹ ಪ್ರಾಕಲ್ಪನೆಗಳನ್ನು ರೂಪಿಸಿದರೆ ಅಂತಹ ಪ್ರಾಕಲ್ಪನೆಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಲು ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೈಪೋಥಿಸಿಸ್ ಈಸ್ ಟು ಬಿ ಬೇಸ್ಡ್ ಆನ್ ಸಚ್ ಕಾನ್ಸೆಪ್ಟ್ಸ್ ವಿಚ್ ಆರ್ ಪ್ರಿಸೈಸ್ ಆ್ಯಂಡ್ ಎಂಪಿರಿಕಲ್ ಇನ್ ನೇಚರ್ ಅಂತಕ್ಕಂಥ. ಅಂದರೆ ಇಲ್ಲಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ಸುಲಭವಾಗಿ ಪರೀಕ್ಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅಂಥ ಪರಿಕಲ್ಪನೆಗಳನ್ನು ಅಂತಹ ಪ್ರಾಕಲ್ಪನೆಯು ಅಂತಹ ಪರಿಕಲ್ಪನೆಗಳನ್ನು ಆಧರಿಸಿರಬೇಕು. ಅದು ನಿಖರ ಮತ್ತು ಪ್ರಾಯೋಗಿಕ ಸ್ವರೂಪದಲ್ಲಿದೆ ಅಂತಕ್ಕಂಥದ್ದು ಇರಬೇಕು.
ಒಂದು ಪ್ರಾಕಲ್ಪನೆಯು ಬಳಸಬೇಕಾದ ಸೂಚಕಗಳ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಸ್ಪಷ್ಟ ಕಲ್ಪನೆಯನ್ನು ನೀಡಬೇಕು. ಹೈಪೋಥಿಸಿಸ್ ಶುಡ್ ಗಿವ್ ಕ್ಲಿಯರ್ ಐಡಿಯಾ ಅಬೌಟ್ ದ ಇಂಡಿಕೇಟರ್ಸ್ ವಿಚ್ ಆರ್ ಟು ಬಿ ಯೂಸ್ಡ್. ಇಂಡಿಕೇಟರ್ ವಿಚ್ ಆರ್ ಟು ಬಿ ಯೂಸ್ಡ್ ಅಂದರೆ ಇಲ್ಲಿ ಪ್ರಾಕಲ್ಪನೆಯನ್ನು ಬಳಸೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಸೂಚಕಗಳನ್ನು ಕೊಡಬೇಕು, ಅದಕ್ಕೆ ಸ್ಪಷ್ಟ ಕಲ್ಪನೆಯನ್ನು ನೀಡಬೇಕು, ಆಗ ಪ್ರಾಕಲ್ಪನೆ ಉತ್ತಮವಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಎ ಹೈಪೋಥಿಸಿಸ್ ದಟ್ ಎಕನಾಮಿಕ್ ಪವರ್ ಈಸ್ ಇನ್ಕ್ರೀಸಿಂಗ್ಲಿ getting concentrated in a few hands in India should enable us to define the concept of economic power. ಉದಾಹರಣೆಗೆ ಭಾರತದಲ್ಲಿ ಆರ್ಥಿಕ ಶಕ್ತಿ ಹೆಚ್ಚು ಕೈಯಲ್ಲಿ ಕೇಂದ್ರೀಕೃತವಾಗುತ್ತದೆ ಎಂಬ ಪ್ರಾಕಲ್ಪನೆಯು ಆರ್ಥಿಕ ಶಕ್ತಿಯ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲು ನಮಗೆ ಅರಿವು ಮಾಡಿಕೊಡುತ್ತದೆ. ಆದಾಯ, ಸಂಪತ್ತು ಮುಂತಾದ ಅಳೆಯಬಹುದಾದ ಸೂಚಕದ ದೃಷ್ಟಿಯಿಂದ ಇದನ್ನು ವಿವರಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಆದಾಯ, ಸಂಪತ್ತು ಮುಂತಾದ ಅಳೆಯಬಹುದಾದ ಸೂಚಕಗಳ ದೃಷ್ಟಿಯಿಂದ ಇದನ್ನು ವಿವರಿಸಬೇಕು ಅಂತಕ್ಕಂಥದ್ದು. ಇಟ್ ಶುಡ್ ಬಿ explicated in terms of the measurable indicators like income, wealth, etc. ಅಂದರೆ ಇವುಗಳನ್ನು ಆದಾಯ, ಸಂಪತ್ತು ಮುಂತಾದ ಅಳೆಯಬಹುದಾದ ಸೂಚಕಗಳ ದೃಷ್ಟಿಯಿಂದ ಇದನ್ನು ವಿವರಿಸಬೇಕು ಅಂತಕ್ಕಂಥದ್ದು. Such specificity in the formulation of hypothesis ensure that the research is practicable and significant ಅಂತಕ್ಕಂಥದ್ದು. ಅಂದರೆ ಇಂತಹ ಪ್ರಾಕಲ್ಪನೆಗಳ ಸೂತ್ರೀಕರಣದಲ್ಲಿನ ಇಂತಹ ನಿರ್ದಿಷ್ಟತೆಯು ಸಂಶೋಧನೆಯು ಪ್ರಾಯೋಗಿಕ ಮತ್ತು ಮಹತ್ವದ್ದಾಗಿದೆ ಎಂದು ಖಚಿತಪಡಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಂತಹ ಪ್ರಾಕಲ್ಪನೆಗಳಾದರೆ ಎಂಥ ಪ್ರಾಕಲ್ಪನೆಗಳು? ಮೆಜರಬಲ್ ಇರಬೇಕು, ಇಂಡಿಕೇಟರ್ ಇರಬೇಕು, ಅದು ಲೈಕ್ ಇನ್ಕಮ್, ವೆಲ್ತ್ ಇಂತಹ ಒಂದು ಸೂಚಕಗಳನ್ನು ಬಳಸಿಕೊಂಡು ಅಳತೆ ಮಾಡಿದರೆ ಅಂತಹ ಪ್ರಾಕಲ್ಪನೆಗಳೇನಾಗ್ತವೆ? ಅವು ಭಾಳ ಪ್ರಾಯೋಗಿಕವಾಗಿರ್ತವೆ ಮತ್ತು ಮಹತ್ವಪೂರ್ಣತೆಯನ್ನು ಪಡ್ಕೊಂಡಿರ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಾಕಲ್ಪನೆಗಳು ಅಂತಕ್ಕಂಥದ್ದು ನಿರ್ದಿಷ್ಟತೆಯನ್ನು ಹೊಂದಿರಬೇಕು. ಉತ್ತಮ ಪ್ರಾಕಲ್ಪನೆಯು ನಿರ್ದಿಷ್ಟತೆಯನ್ನು ಸಹ ಹೊಂದಿರಬೇಕಾಗಿರುವುದು. ಏಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ಅತ್ಯಂತ ವಿಸ್ತಾರವಾದ, ವ್ಯಾಪ್ತಿಯನ್ನು ಒಳಗೊಂಡ ಭವ್ಯವಾದ ಪ್ರಾಕಲ್ಪನೆಗಳನ್ನು ರೂಪಿಸಿಕೊಂಡು ಅಧ್ಯಯನವನ್ನು ಆರಂಭಿಸಿದರೆ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವುದೇ ಅತ್ಯಂತ ಕಷ್ಟವಾಗಬಹುದು ಅಂತಕ್ಕಂಥ. ಅಂದರೆ ಇವುಗಳನ್ನ ಭಾಳ ಭವ್ಯವಾದ ಪ್ರಾಕಲ್ಪನೆಗಳು ಅಂತ ಏನಾದರೂ ನಾವು ರೂಪಿಸ್ಕೊಂಡ್ರೆ ಅಥವಾ ಅದರ ವ್ಯಾಪ್ತಿ ಭಾಳ ವಿಸ್ತಾರವಾಗಿದ್ದರೆ ಅಂತಹ ಪ್ರಾಕಲ್ಪನೆಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಯಾಕಪ್ಪ ಅಂದರೆ ಉದಾಹರಣೆಗೆ ಮೀಸಲಾತಿಯ ಸೌಲಭ್ಯದ ಮೂಲಕವೇ ಭಾರತದ ಸಮಸ್ತ ದೀನ, ದಲಿತ ಹಾಗೂ ದುರ್ಬಲ ವರ್ಗಗಳ ಪ್ರಗತಿಯತ್ತ ಸಾಗುತ್ತವೆ. ಮೀಸಲಾತಿಯ ಸೌಲಭ್ಯದ ಮೂಲಕ ಓನ್ಲಿ ಫಾರ್ ಆನ್ ದ ಬೇಸ್ಡ್ ಆನ್ ರಿಸರ್ವೇಷನ್ ಪಾಲಿಸಿ those who are oppressed, depressed and suppressed, depressed and it is a vulnerable sections, it is a development ಅಂತ ಹೇಳ್ಬೋದು. ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಮೀಸಲಾತಿಯ ಸೌಲಭ್ಯದ ಮೂಲಕವೇ ಭಾರತದ ಸಮಸ್ತ ದೀನ, ದಲಿತ ಹಾಗೂ ದುರ್ಬಲ ವರ್ಗಗಳು ಪ್ರಗತಿಯತ್ತ ಸಾಗುತ್ತವೆ ಎಂಬ ಪ್ರಾಕಲ್ಪನೆಯು ಬಹಳ ಉದಾರವಾಗಿ ಕಾಣಬಹುದಾದರೂ ಕೂಡ ಅದನ್ನು ಪರೀಕ್ಷಿಸಿ ಅದರ ಸತ್ಯಾಸತ್ಯತೆಯನ್ನು ಹೊರಹಚ್ಚುವುದು ಸುಲಭವೇನಲ್ಲ. ನೋಡಿ, ನಮಗೆ ರಿಸರ್ವೇಷನ್ನಿಂದನೇ ಓನ್ಲಿ ಫಾರ್ ಆನ್ ದ ಬೇಸ್ಡ್ ಆನ್ ರಿಸರ್ವೇಷನ್ ಎಂಟೈರ್ ಇನ್ ಇಂಡಿಯನ್ ಸಪ್ರೆಸ್ಡ್, ಡಿಪ್ರೆಸ್ಡ್, ಲೋಯರ್ ಕ್ಲಾಸಸ್ ಪೀಪಲ್ ಟು ಡೆವಲಪ್ ಅಂತ ನಾವೇನಾದರೂ ಕೂಡ ಹೈಪೋಥಿಸಿಸನ್ನು ಫ್ರೇಮ್ ಮಾಡಿಕೊಂಡ್ರೆ ಆ ಹೈಪೋಥಿಸಿಸನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಡೀ ಭಾರತದ ಉದ್ದಗಲಕ್ಕೂ ಹರಡ್ಕೊಂಡಿರ್ತಕ್ಕಂಥ ದೀನ, ದಲಿತ, ದುರ್ಬಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತಕ್ಕಂಥದ್ದು. ವೀಕರ್ ಸೆಕ್ಷನ್ ದುರ್ಬಲ ವರ್ಗಗಳು ಅಂದರೆ ವೀಕರ್ ಸೆಕ್ಷನ್ ಅಂತಕ್ಕಂಥದ್ದು. ವೀಕರ್ ಕ್ಲಾಸಸ್ನ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ವರದಿ ರೂಪದಲ್ಲಿ ತರೋದು ಅಷ್ಟು ಸುಲಭ ಅಲ್ಲ. ಅದು ಭಾಳ ಕಷ್ಟ ಇದೆ. ಹಾಗಾಗಿ ಇಂತಹ ಭವ್ಯವಾದ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಬಾರ್ದು. ಅದಕ್ಕೆ ಬದಲಾಗಿ ನಿರ್ದಿಷ್ಟತೆಯನ್ನು ಸ್ಪೆಸಿಫಿಕ್ ಆಗಿರಬೇಕು. ಯಾರಿಲ್ಲಿ
ದುರ್ಬಲ ವರ್ಗ ಅಂದರೆ ಯಾರು ಅಂತ ಹೇಳ್ಬೇಕಿಲ್ಲ, ಸ್ಪೆಸಿಫಿಕ್ಕಾಗಿ ಹೇಳಬೇಕು. ದುರ್ಬಲ ದೀನ ದಲಿತ ಅಂದರೆ ಯಾರು ಅಂತ ಹೇಳಬೇಕು, ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಸ್ಪೆಸಿಫಿಕ್ಕಾಗಿ ಹೇಳಿದಾಗ, ನಿರ್ದಿಷ್ಟವಾಗಿ ಹೇಳಿದಾಗ ಅವ್ರನ್ನ ಹೋಗಿ ಭೇಟಿ ಮಾಡಿ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಹಾಗಾಗಿ ಪ್ರಾಕಲ್ಪನೆಗಳು ನಿರ್ದಿಷ್ಟತೆಯನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸ್ಪೆಸಿಫಿಕ್ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.